ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅವ್ರಿಗೇನೋ ನನ್ನನ್ನು ಬಿಟ್ಟು ಹೋಗಕ್ಕಾಗದೇ ಇರುವಂತ ಪ್ರೀತಿ ಇದೆ. ಅವ್ರ ಹೆಂಡತಿಯಾಗಿ ಅದನ್ನ ಅನುಭವಿಸೋ ಅರ್ಹತೆ ಇದೆ. ಆದ್ರೆ ಇದನ್ನೆಲ್ಲ ನಾನು ಅವ್ರ ಹತ್ರ ನೇರವಾಗಿ ಹೇಳ್ಕೊಳಕ್ಕಾಗದೇ ಇರೋ ಹಾಗೆ ಮಾಡಿದ್ದಾನೆ ಆ ದೇವ್ರು. ಅವರಲ್ಲಿ ಕೊಡಬೇಕು ಅಂತ ಆಸೆ ಪಟ್ಟಿದ್ದು, ಇಲ್ಲಿ ನಾನು ಆಸೆಯಿಂದ ಅದನ್ನ ನೋಡಿದ್ದು. ಈ ಜನ್ಮಕ್ಕಿಷ್ಟೇ ಅನ್ಸುತ್ತೆ. ಅಯ್ಯೋ, ಹೀಗೆ ಯೋಚಿಸ್ತಾ ಇದ್ದೇನಲ್ಲ, ಏನಾಗಿದೆ ನಂಗೆ? ಇವ್ರನ್ನ ಶ್ರೇಯಾನ ಒಂದು ಮಾಡೋದು ಹೇಗೆ ಅಂತ ಮಾತ್ರ ಯೋಚಿಸ್ಬೇಕು. ಆದ್ರೆ ಹೇಗೆ? ಇವ್ರಂತೂ ಎಷ್ಟು ಹೇಳಿದ್ರು ನನ್ನನ್ನು ಮರ್ತು ಹೋಗ್ತಾನೆ ಇಲ್ಲ. ಹೋಗ್ಲಿ, ದೂರ ಹೋಗೋಣ ಅನ್ಕೊಂಡ್ರೆ ಇವ್ರು ಯಾರು ನಂಗೆ ಹೋಗಕ್ಕೂ ಬಿಡ್ತಿಲ್ಲ. ಇವ್ರನ್ನ ಶ್ರೇಯಾನ ಒಂದು ಮಾಡೋದು ಹೇಗೆ? ಅಷ್ಟಕ್ಕೂ ಇವರಿಂದ ತಪ್ಪಿಸ್ಕೊಳ್ಳೋದು ಹೇಗೆ? ಇಲ್ಲಿದ್ಯಾ? ನಿನಗೋಸ್ಕರ ಮನೆಯೆಲ್ಲ ಹುಡುಕ್ತಿದ್ದೆ. ಅಷ್ಟಕ್ಕೂ ನೀವ್ ಯಾಕೆ ಇಲ್ಲಿಗೆ ಬಂದ್ರಿ? ಪದೇ ಪದೇ ನನ್ನ ಹತ್ರ ಬರಬಾರ್ದು ಅಂತ ಎಷ್ಟು ಸಲ ಹೇಳ್ಬೇಕು ನಿಮ್ಗೆ? ನಾನು ಹೇಳಿದ್ದೇನು ಮಾಡಲ್ವಾ ನೀವು? ಯಾಕೆ ಮಾಡಲ್ಲ ವೈದೇಹಿ? ನಿನ್ನಿಂದ ದೂರ ಇರೋದು, ಹತ್ರ ಆಗೋದನ್ನ ತಡೆಯೋದನ್ನ ಬಿಟ್ಟು ಏನ್ ಬೇಕಿದ್ರು ಮಾಡ್ತೀನಿ. ಅಯ್ಯೋ, ನಿಮಗೆ ಹೇಗೆ ಹೇಳಿದ್ರೆ ಅರ್ಥ ಆಗುತ್ತೆ? ನಿಮ್ಮ ಮನಸ್ಸು ಬದಲಾಗಲ್ಲ ಅನ್ನೋ ಬೇಜಾರು ಒಂದ್ ಕಡೆ ಆದ್ರೆ, ನಿಜ ಯಾವಾಗ ಹೊರಗೆ ಬರುತ್ತೋ ಅನ್ನೋ ಒಂದು ಭಯ ಇನ್ನೊಂದ್ ಕಡೆ. ಸರಿ, ಅಷ್ಟಕ್ಕೂ ನೀವು ಇಲ್ಲಿಗೆ ಯಾಕೆ ಬಂದ್ರಿ? ಬೇಗ ಅದನ್ನ ಹೇಳಿ ಹೊರಡಿ. ನಿನಗೋಸ್ಕರ ಸೀರೆ ತಂದಿದ್ದೀನಿ ವೈದೇಹಿ. ಏನಾಯ್ತು ವೈದೇಹಿ? ಏನಾಯ್ತು ವೈದೇಹಿ? ಈ ಸೀರೆ ಇಷ್ಟ ಆಗ್ಲಿಲ್ವಾ? ಇಲ್ಲ ನಾನ್ ತಂದೆ ಅಂತ ಇಷ್ಟ ಆಗ್ಲಿಲ್ವಾ?
ನನಗೆ ಗೊತ್ತಿಲ್ಲದೆ ನನ್ನ ಮನಸ್ಸು ಆಸೆ ಪಡ್ತಿರೋದು ಇದೆ ಅನ್ನೋವಾಗ ಇಷ್ಟ ಇಲ್ಲ ಅಂತ ಹೇಗೆ ಹೇಳಿ? ನಿಮ್ಮ ಕೈಯಾರೆ ಸೀರೆ ಇಸ್ಕೊಂಡು ಆ ಸೀರೆ ಉಟ್ಕೊಂಡು ವಟ ಸಾವಿತ್ರಿ ವ್ರತ ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿರೋ ಆಸೆ ಆಗಿರ್ಬೇಕಾದ್ರೆ ಇಷ್ಟ ಇಲ್ಲ ಅಂತ ಹೇಗೆ ಹೇಳಿ? ಆದ್ರೆ ನನ್ನ ಮನಸ್ಸಿಗೆ ನೋವಾದ್ರೂ ಪರವಾಗಿಲ್ಲ, ಇಷ್ಟ ಆಗ್ಲಿಲ್ಲ ಅಂತ ಹೇಳಬೇಕು, ಬೇರೆ ದಾರಿ ಇಲ್ಲ. ಏನ್ ಯೋಚಿಸ್ತಿದ್ಯಾ ವೈದೇಹಿ? ಯಾಕೆ ಮಾತಾಡ್ತಾ ಇಲ್ಲ? ಏನ್ ಮಾತಾಡ್ಬೇಕು? ನೀವು ಈ ಸೀರೆ ಕೊಡ್ಬೇಕಾಗಿರೋದು ನನಗಲ್ಲ, ಶ್ರೀಯಾಗೆ. ಅದನ್ನ ನೀನು ಹೇಗೆ ಹೇಳ್ತೀಯ? ಸಂಬಂಧ ಎಲ್ಲಿರುತ್ತೋ ಮನಸ್ಸು ನಮ್ಮನ್ನ ಅಲ್ಲಿಗೆ ಸೆಳೆಯುತ್ತೆ ವೈದೇಹಿ. ಈ ಸೀರೆ ನಿನಗೆ ಕೊಡಬೇಕು. ನಾಳೆ ಈ ಸೀರೆನ ಉಟ್ಕೊಂಡು ವಟ ಸಾವಿತ್ರಿ ವ್ರತ ಮಾಡಬೇಕು. ನಾನು ಯಾಕೆ ವ್ರತ ಮಾಡಬೇಕು? ನಿಮಗೋಸ್ಕರ ಶ್ರೀಯಾ ಮಾಡಬೇಕು. ಇದನ್ನ ತಗೊಂಡು ಹೋಗಿ ಅವಳಿಗೆ ಕೊಡಿ. ಆದರೆ ನೀನು ನನಗೋಸ್ಕರ ವ್ರತ ಮಾಡಬೇಕನ್ನೋದು ನನ್ನ ಆಸೆ ವೈದೇಹಿ. ಇದೆಲ್ಲ ಮಾಡಬೇಕಾಗಿರೋದು ನಾನಲ್ಲ, ನಿಮ್ಮ ಹೆಂಡತಿ. ವ್ರತದಲ್ಲಿ ನನ್ನ ಪಕ್ಕ ಕೂತ್ಕೋಬೇಕಾಗಿದ್ದು ಕೂಡ ನನ್ನ ಹೆಂಡ್ತಿನೇ. ಆದರೆ ನೀನು ಕೂತ್ಕೊಳ್ಳಿಲ್ಲ. ನನ್ನ ಹೆಂಡತಿ ಸ್ಥಾನದಲ್ಲಿದ್ದು ಮಾಡಬೇಕಾಗಿರೋ ಪ್ರತಿ ಕೆಲಸನೂ ನೀನೇ ಮಾಡ್ಬೇಕನ್ನಿಸ್ತಿದೆ ವೈದೇಹಿ. ಅನ್ಕೊಂಡ ಹಾಗೆ ಎಲ್ಲ ಹಾಗೆ ನಡೀತಾ ಇದೆ ಅಲ್ವಾ? ಅವಾಗ ಅದೇ ನಮ್ಮ ಬಂಧ ಅಲ್ವಾ? ಬಂಧನೂ ಇಲ್ಲ, ಏನೂ ಇಲ್ಲ. ನಮ್ಮ ಮಧ್ಯೆ ಯಾವ ಬಂಧನೂ ಇಲ್ಲ. ನೀನ್ ನನ್ನ ಪ್ರೀತಿಸ್ತಾ ಇದ್ಯಾ, ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ. ಇದಕ್ಕೆ ಮೀರಿ ಬೇರೆ ಸಂಬಂಧ ಇನ್ನೇನ್ ಬೇಕು? ನಾನ್ ನಿಮ್ಮನ್ ಪ್ರೀತಿಸ್ತಿಲ್ಲ. ಇಲ್ಲ ಅಂದ್ರೆ ನಂಬಲ್ಲ ವೈದೇಹಿ. ಅದಕ್ಕೆ ಎಷ್ಟೋ ಆಧಾರಗಳಿವೆ. ಹಾ ಹೌದು, ಪ್ರೀತಿಸ್ತೆ. ಆದ್ರೆ ಇವಾಗ ಪ್ರೀತಿಸ್ತಿಲ್ಲ. ಯಾಕಂದ್ರೆ ನೀವು ನನ್ನ ತಂಗಿ ಗಂಡ. ಇನ್ನು ನಿಮ್ಮನ್ನ ಪ್ರೀತಿಸ್ಕೊಂಡು ನನ್ನ ತಂಗಿಗೆ, ನಮ್ಮ ಅಪ್ಪಂಗೆ ನಾನು ಹೇಗ್ ಮೋಸ ಮಾಡಕ್ಕಾಗುತ್ತೆ ಹೇಳಿ? ಅದು ಅಲ್ದೆ ನೀವು ನಿಮ್ ಕುಟುಂಬದ ಬಗ್ಗೆ ಯೋಚನೆ ಮಾಡಬೇಕು. ಸಾಲದಕ್ಕೆ ನೀವೀ ಮನೆಗೆ ಚಿಕ್ಕ ಮಗ ಮಾತ್ರ ಅಲ್ಲ, ಎಲ್ಲ ಜವಾಬ್ದಾರಿಗಳನ್ನ ತಗೊಂಡಿರೋ ರಾಜ್ಯಾಧಿಪತಿ. ಇನ್ನೂ ನೀವೀ ರೀತಿ ಯೋಚನೆ ಮಾಡೋದು ಸರಿಯಲ್ಲ. ನನ್ನ ಜವಾಬ್ದಾರಿಲಿ ಎಲ್ಲೂ ನನ್ನ ಮನ್ಸಿಗೆ ನಾನು ಮೋಸ ಮಾಡ್ಕೋಬೇಕು ಅಂತ, ಆತ್ಮವಂಚನೆ ಮಾಡ್ಕೋಬೇಕು ಅಂತ ಹೇಳಿಲ್ಲ ವೈದೇಹಿ. ಸರಿ, ಇವಾಗ ಅದೆಲ್ಲ ಯಾಕೆ? ನೀನು ಈ ಸೀರೆ ಉಟ್ಕೊಂಡು ವಟ ಸಾವಿತ್ರಿ ವ್ರತ ಮಾಡ್ಬೇಕನ್ನೋದೇ ನನ್ನ ಆಸೆ. ಆ ಆಸೆನ ನೆರವೇರಿಸೋದು, ನೆರವೇರಿಸದೇ ಇರೋದು ನಿನ್ನಿಷ್ಟ. ನೀನು ನನ್ನ ಪ್ರೀತಿಸ್ತಾ ಇಲ್ಲ ಅಂತ ಹೇಳಿದೆ ಅಲ್ವಾ? ಇವಾಗ ನಾನು ಹೇಳೋದನ್ನು ಕೇಳಿಸ್ಕೊ. ಈ ವ್ರತ ಪೂರ್ತಿಯಾಗೋಷ್ಟರಲ್ಲಿ ನೀನು ನನ್ನ ಪ್ರೀತಿಸ್ತಾ ಇದೆಯಾ ಅಂತ ನಾನು ಎದುರಿಗೆ ಬಂದು ನೀನೇ ಹೇಳೋ ಹಾಗೆ ಮಾಡ್ತೀನಿ.
ದೇವಾಂಶನ ಪ್ರೀತಿಸಿದ್ದು ವೈದೇಹಿ ಅವ್ರನ್ನ, ಶ್ರೇಯಾ ಅಮ್ಮವ್ರನ್ನಲ್ವಾ? ಇದು ಫೋಟೋಸು. ಯಾ ಹುಡುಗಿ ಫೋಟೋಸು. ಕಾಣಿಸ್ತಾ ಇಲ್ವಾ? ಎಲ್ಲಿ ಕಾಣಿಸ್ತಿದ್ಯಣ್ಣ? ಅದೇನು ಹುಡುಗಿ ಇದ್ದಾಳಲ್ಲ? ಹುಡುಗಿ ಏನೋ ಇದ್ದಾಳೆ, ಆದ್ರೆ ಹುಡುಗಿ ಮುಖನೇ ಕಾಣಿಸ್ತಿಲ್ವಲ್ಲ? ಕದ್ದು ಮುಚ್ಚಿ ದೇವಾಂಶನ ಪ್ರೀತಿಸ್ತಿರೋರ್ ಫೋಟೋ ತಗೊಂಬಂದಿನೇ ಮೋರೆ. ಏಯ್ ಏನೋ ಇದು? ಏನು ಅಂತ ಕೇಳ್ತಿರಲ್ಲ ಅಣ್ಣ, ಶ್ರೀ ಅಮ್ಮೋರ್ ಫೋಟೋ. ಏನ್ ಮಾತಾಡ್ತಿದೀಯಮ್ಮ? ಅಷ್ಟಕ್ಕೂ ನೀನ್ ಏನ್ ಕೇಳ್ತಿದೀಯ ಅಂತ ಅರ್ಥ ಆಗ್ತಿದ್ಯಾ? ಗಂಡ ಹೆಂಡತಿ ಸಂಬಂಧ ಮುರಿಯೋಕ್ ನೋಡ್ತಿದ್ದೀರಾ? ಆ ಥರ ಪೂಜೆ ನಾವು ಮಾಡಲ್ಲ. ತಪ್ಪು ಶಾಸ್ತ್ರಿಗಳೇ, ಆದ್ರೆ ನನ್ನ ಪರಿಸ್ಥಿತಿ ಹಾಗಿದೆ, ಇದ್ಬಿಟ್ಟು ಬೇರೆ ದಾರಿ ಇಲ್ಲ. ಏನಾದ್ರೂ ಹೇಳಿ, ಕೆಲವೊಂದನ್ನು ಮಾಡಬಾರ್ದು ಅಷ್ಟೇ. ಅವನ್ನ ಯಾವತ್ತೂ ಮಾಡಬಾರ್ದು ತಾಯಿ. ಅಲ್ಲ, ದೇವಸ್ಥಾನದ ಇವ ಅವ್ರ ಹೆಂಡತಿಯಾಗಿ ನಮ್ಮ ಸಂಪ್ರದಾಯದ ಬಗ್ಗೆ ಗೊತ್ತಿದ್ದು ಇಂಥ ಪೂಜೆ ಮಾಡಿ ಅಂತ ಕೇಳ್ಬೋದಾ? ಕೇಳಬಾರ್ದು, ಗೊತ್ತು. ನಿಜವಾಗ್ಲೂ ಯಾರು ಹೀಗೆ ಮಾಡಿ ಅಂತ ಕೇಳಬಾರ್ದು. ಆದರೆ ನನ್ನ ಕರ್ಮ, ಬೇರೆ ದಾರಿ ಇಲ್ಲ ಅಂದಾಗ ಏನು ಮಾಡೋದು? ನನಗೆ ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ ಶಾಸ್ತ್ರಿಗಳೇ. ಹೀಗೆ ಮಾಡೋದು ತಪ್ಪಲ್ವಾ? ಮತ್ತೆ ಇದಕ್ಕೆ ಸಂಬಂಧಪಟ್ಟ ವಿದ್ಯೆ ಯಾಕಿದೆ? ಅದನ್ನು ಯಾಕೆ ಕಲ್ತಿದ್ದೀರಾ? ಯಾಕಂದ್ರೆ ಆ ಉದ್ದೇಶನೇ ಬೇರೆ ತಾಯಿ. ಯಾವುದಾದ್ರೂ ಸಂಬಂಧ ಬೇಡವಾದಾಗ, ಒಟ್ಟಿಗೆ ಇರೋದೇ ಕಷ್ಟ ಆದಾಗ, ಬಿಡಿಸ್ಕೊಳ್ಳೋದು ಬಿಟ್ಟು ಬೇರೆ ದಾರಿ ಇಲ್ಲ ಅಂದಾಗ ಕೇವಲ ಒಬ್ಬರು ಒಳ್ಳೇದಕ್ಕೋಸ್ಕರ ಹಾಗೆ ಮಾಡ್ತೀವಿ ಅಷ್ಟೇ ಹೊರತು ಯಾರ್ದೋ ಮೇಲಿನ ಕೋಪಕ್ಕೋ ದ್ವೇಷಕ್ಕೋ ಅದನ್ನು ನಾವು ಮಾಡಲ್ಲ. ಇದು ಕೂಡ ಹಾಗೇನೆ ಶಾಸ್ತ್ರಿಗಳೇ. ಕೆಟ್ಟ ಉದ್ದೇಶ ಇಟ್ಕೊಂಡು ಖಂಡಿತ ಮಾಡ್ತಿಲ್ಲ. ಇದರಿಂದಾಗಿ ಎರಡೂ ಕುಟುಂಬಕ್ಕೆ ಒಳ್ಳೇದಾಗುತ್ತೆ ಹೊರತು ಕೆಟ್ಟದ್ದಲ್ಲ. ನಿಜನೇ ಹೇಳ್ತಿದ್ದೀರಾ? ನಿಜ ಶಾಸ್ತ್ರಿಗಳೇ. ಇದಕ್ಕಿಂತ ಜಾಸ್ತಿ ವಿವರಗಳನ್ನು ನಾನು ಹೇಳೋಕ್ಕಾಗಲ್ಲ. ಇದರಿಂದಾಗಿ 4 ಜನಕ್ಕೆ ಒಳ್ಳೇದೇ ಆಗತ್ತೆ. ದಯವಿಟ್ಟು ಸಹಾಯ ಮಾಡಿ. ಸರಿ ಸರಿ, ನೀವಿಷ್ಟು ನಂಬಿಕೆ ಇಟ್ಟು ಹೇಳ್ತಿರೋದಕ್ಕೆ ನಾನು ಮಾಡೋಕೆ ಒಪ್ಪಿದ್ದೀನಿ. ತ್ರಯೋದಶಿ ದಿನ ಪೂಜೆಗೆಲ್ಲ ಏರ್ಪಾಡು ಮಾಡ್ತೀನಿ. ಆದರೆ ಅಷ್ಟರಲ್ಲಿ ನೀವು ಅದ್ರ ಬಗ್ಗೆ ಇನ್ನೊಂದ್ಸಲ ಯೋಚಿಸಿ, ಒಳ್ಳೆ ಉದ್ದೇಶ ಇದ್ದರೆ ಮಾತ್ರ ಬನ್ನಿ. ಸರಿ ಶಾಸ್ತ್ರಿಗಳೇ.
ವೈದೇಹಿ ಅಂದ್ರೆ ನನಗೆ ಎಷ್ಟಿಷ್ಟ ಅಂತ ನಿನಗೂ ಗೊತ್ತು. ಕನ್ಸಲ್ ಕೂಡ ಕೆಟ್ಟದ್ ಬಯಸಲ್ಲ. ಆದ್ರೆ ಈಗಿನ ಪರಿಸ್ಥಿತಿಗೆ ಇದೇ ಪರಿಹಾರ ಅಂತ ಅನ್ಕೊಂಡ್ ಮಾಡ್ತಾ ಇದ್ದೀನಿ. ಇದರಿಂದ ಯಾರಿಗೂ ತೊಂದರೆ ಆಗದೆ ಎಲ್ಲ ಸುಸೂತ್ರವಾಗಿ ನಡೆಯೋ ಹಾಗೆ ಮಾಡು. ಅಷ್ಟಕ್ಕೂ ನೀವ್ ಯಾಕೆ ಇಲ್ಲಿಗೆ ಬಂದ್ರಿ? ಪದೇ ಪದೇ ನನ್ನ ಹತ್ರ ಬರಬಾರ್ದು ಅಂತ ಎಷ್ಟು ಸಲ ಹೇಳ್ಬೇಕು ನಿಮ್ಗೆ? ಹಾ ಹೌದು, ಪ್ರೀತಿಸ್ದೆ. ಆದ್ರೆ ಇವಾಗ ಪ್ರೀತಿಸ್ತಿಲ್ಲ. ಯಾಕಂದ್ರೆ ನೀವು ನನ್ನ ತಂಗಿ ಗಂಡ. ನೀನ್ ನನ್ನ ಪ್ರೀತಿಸ್ತಾ ಇದ್ಯಾ, ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ. ಇದಕ್ಕೆ ಮೀರಿ ಬೇರೆ ಸಂಬಂಧ ಇನ್ನೇನು ಬೇಕು? ಮದ್ವೆ ಆದ್ಮೇಲೂ ಬೇಜಾರಲ್ಲಿದ್ದಕ್ಕೆ ಪ್ರೀತಿಸಿದ ಹುಡುಗಿನ ಮದ್ವೆ ಆದ್ಮೇಲೂ ಯಾಕೆ ಬೇಜಾರಲ್ಲಿದ್ದಾರೆ ಅಂತ ಅನಿಸ್ತಿತ್ತು. ಕಾರಣ ಈಗ ಗೊತ್ತಾಯ್ತು. ವೈದೇಹಿ ಅಮ್ಮವರು ಮನೆಗೆ ಬಂದ್ಮೇಲೆ ಅಣ್ಣ ಸಂತೋಷವಾಗಿರೋದಕ್ಕೆ ಕಾರಣ ಇದೇನಾ? ಇದೆಲ್ಲ ಹೇಗಾಯ್ತು? ರಂಗ, ನೀನಾ? ಬಾರೋ. ಏನಣ್ಣ ಇದು? ಇದೆಲ್ಲ ಹೇಗಾಯ್ತಣ್ಣ? ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯೋ? ವೈದೇಹಿ ಅಮ್ಮವ್ರ ಜೊತೆ ನೀವು ಮಾತಾಡಿರೋದನ್ನೆಲ್ಲ ಕೇಳಿಸ್ಕೊಂಡೆ ಅಣ್ಣ. ನೀವು ಪ್ರೀತಿಸಿದ್ದು ವೈದೇಹಿ ಅಮ್ಮವ್ರನ್ನ, ಶ್ರೇಯಾ ಅಮ್ಮವ್ರನ್ನಲ್ವಾ? ಮತ್ತೆ ಶ್ರೇಯಾ ಅಮ್ಮವ್ರನ್ನ ಯಾಕೆ ಮದ್ವೆ ಆದ್ರಿ ಅಣ್ಣ? ಹೀಗಾಗೋದಕ್ಕೆ ಏನಣ್ಣ ಕಾರಣ? ಇದ್ರಿಂದನೇ ಕಣ ಆಗಿದ್ದು ತಪ್ಪು. ಶ್ರೀಯಾ, ಈ ಮಫ್ಲರ್ ಇಟ್ಕೋ, ಕೈ ತೊಳ್ಕೊಂಡ್ ಬರ್ತೀನಿ. ಬೇಗ ಬಾ. ಹೇ, ನಾನ್ ತೋರಿಸಿದ್ರೆ ಬೇರೆ ತರ ಅನ್ಕೋತಾರೆ. ಅಲ್ಲಿ ನೋಡು, ಅಲ್ಲಿದ್ದಾಳೆ. ಆ ಗುಂಡನ್ ಪಕ್ಕದಲ್ಲಿರೋ ಹುಡುಗಿ ತಾನೆ? ಹೌದು ಕಣೋ. ಕತ್ತಿ ಮಫ್ಲರ್ ಹಾಕೊಂಡಿದಾರಲ್ಲ ಅವ್ರೇನಾ? ಹೇ, ಮೆತ್ತು ಮಾತಾಡು. ಓಹೋ, ಈ ಹುಡುಗಿನ ನೀವು ಇಷ್ಟಪಡ್ತಿರೋದು? ಗೊತ್ತಾ ನಿನಗೆ? ನನಗೆ ಗೊತ್ತಿಲ್ಲದೆ ಏನು, ಈವ ಜಾನಕಿ ರಾಮ್ ಅವ್ರ ಮಗಳು. ಹೆಸರೇನು? ಶ್ರೇಯಾ. ನಾನು ಶ್ರೇಯಾನ ಪ್ರೀತಿಸ್ತಾ ಇದ್ದೀನಿ. ಶ್ರೇಯಾನೇ ಮದುವೆ ಮಾಡ್ಕೋತೀನಿ ಕಣೋ. ಹಬ್ಬದ ದಿನ ಸಿಹಿ ಸುದ್ದಿ ಕೊಟ್ಟಿದ್ದೀರಾ ಅಣ್ಣ. ಈ ಮ್ಯಾಟ್ರು ಮ್ಯಾರೇಜ್ವರೆಗೂ ಹೋಗ್ಲೇಬೇಕು. ಒಂದು ಸಣ್ಣ ತಪ್ಪು ಜೀವನನೇ ಬದಲಾಯಿಸ್ಬಿಡ್ತು ಕಣೋ. ಅಂದ್ರೆ ಇದಕ್ಕೆಲ್ಲ ನಾನೇ ಕಾರಣನ ಅಣ್ಣ? ನಾನು ಒಬ್ರನ್ನ ನೋಡಿ ಇನ್ನೊಬ್ರು ಅಂತ ಅನ್ಕೊಂಡಿದ್ರಿಂದಾನೆ ನೀವು ಪ್ರೀತಿಸಿದ ಹುಡುಗಿನ ಮದುವೆ ಮಾಡ್ಕೊಳಕ್ಕಾಗ್ಲಿಲ್ಲ ಅಣ್ಣ. ನನ್ನ ಕ್ಷಮಿಸ್ಬೇಡ ಅಣ್ಣ. ನಾನು ದೊಡ್ಡ ಪಾಪ ಮಾಡಿದ್ದೀನಣ್ಣ. ಏನೇ ಮಾಡಿದ್ರು ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಇರಲ್ಲ ಅಣ್ಣ. ನನ್ಗೆ ಹೊಡೀರಿ ಅಣ್ಣ, ಏನೋ ರಂಗ ಇದು? ನನ್ನಿದು ತಪ್ಪಾಗಿದೆ. ಏನೇ ಮಾಡಿದ್ರು ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಇರಲ್ಲ. ಮದುವೆ ಆಗಿ ಸಂತೋಷವಾಗಿರ್ಬೇಕಾಗಿತ್ತು ನಿಮ್ಮ ಜೀವನನ ನಾನೇ ನಾಶ ಮಾಡಿದೆ. ರಂಗ, ಯಾರ್ದೋ ಹಣೆ ಬರೋಕ್ಕೆ ಯಾರು ಹೇಗೋ ಹೊಣೆ ಆಗ್ತಾರೆ. ಈ ಮಫ್ಲರಿಂದಾನೆ ನಾನು ಪ್ರೀತಿಸಿದ ಹುಡುಗಿ ಬಗ್ಗೆ ಹೇಳಿದೆ. ಈ ಮಫ್ಲರ್ ಹಾಕಿದ್ದೋನೆ ನೀನು ನೋಡಿದೆ. ಆದ್ರೆ ನಾನು ನೋಡ್ಬೇಕಾದ್ರೆ ಇದ್ದೋರೆ ಬೇರೆ, ನೀನ್ ನೋಡ್ಬೇಕಾದ್ರೆ ಇದ್ದೋರೆ ಬೇರೆ. ಕ್ಷಣದಲ್ಲಿ ನನ್ನ ಹಣೆ ಬರಹ ಬದಲಾಗಿದ್ದಕ್ಕೆ ನೀನು ಹೇಗೆ ಕಾರಣ ಆಗ್ತೀಯ ರಂಗ? ಏನೇ ಆದ್ರೂ ಇದು ದೊಡ್ಡ ತಪ್ಪು ಅಣ್ಣ. ನೀವೆಷ್ಟು ಇಷ್ಟಪಟ್ಟಿದ್ರಿ ಅಂತ ನನಗೆ ಗೊತ್ತು. ಮದುವೆ ಆಗಕ್ಕೆ ಇಷ್ಟ ಇಲ್ದಿದ್ದು ನೀವು ಪ್ರೀತಿಸಿದ ಹುಡುಗಿಗೋಸ್ಕರ ಮದುವೆ ಆಗಿ
ಕೊನೆಗೆ ಆ ಹುಡುಗಿ ಪ್ರೀತಿಸಿದ ಹುಡುಗಿ ಅಲ್ಲ ಅಂತ ಗೊತ್ತಾದ್ರೆ ಅದಕ್ಕಿಂತ ದೊಡ್ಡ ನರಕ ಇನ್ಯಾವ್ದಿದೆ ಅಣ್ಣ. ಅಷ್ಟಕ್ಕೂ ನೀವು ಹೇಗೆ ಸುಮ್ಮನಿದ್ದೀರಿ ಅಣ್ಣ? ಹಳೆದನ್ನೆಲ್ಲ ಬದಲಾಯಿಸೋ ಶಕ್ತಿ ಇದ್ದಿದ್ರೆ ನಾನು ಬದಲಾಯಿಸ್ತಿದ್ದೆ ಕಣೋ. ಆದ್ರೆ ನೋವನ್ನ ಸಹಿಸ್ಕೊಳ್ಳೋ ಶಕ್ತಿನ ಮಾತ್ರ ಕೊಟ್ಟಿದ್ದಾನ ದೇವರು. ಪ್ರೀತಿ ಇಲ್ಲದೆ ಬದುಕೋಕ್ಕಾಗಲ್ಲ. ಹಾಗಂತ ಆ ಪ್ರೀತಿನ ನಾನು ಬದಲಾಯಿಸ್ಕೊಳ್ಳೋಕ್ಕೂ ಆಗಲ್ಲ. ಈ ಜೀವನ ಪೂರ್ತಿ ಹೀಗೆ ಇರಬೇಕು ಅಂತ ಬರೆದಿದ್ದಾನೋ ಏನೋ.